ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ, ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಬೆಳಗಿನ ಜಾವದಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ನಾವು ಒಂದು 6 days ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಮೊದಲಿಗೆ ನಾವು ಮೇಲ್ಕೋಟೆ ಶ್ರಾವಣ ಬೆಳಗೊಳದ ರೂಟಲ್ಲಿ ಹಾಸನಕ್ಕೆ ಹೋಗ್ತಾ ಇದ್ದೀವಿ. ಹಾಸನದಿಂದ ಚಿಕ್ಕಮಂಗ್ಳೂರಲ್ಲಿರೋ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಶ್ರಾವಣ ಬೆಳಗೊಳ ಸಿಕ್ತು. ನಾವು ಬೆಳಿಗ್ಗೆ ಸುಮಾರು ಒಂದು 5:30ಗೆಲ್ಲ ಮನೆ ಬಿಟ್ಟಿದ್ದೀವಿ. ಈಗ ಒಂದು 7 ಗಂಟೆಗೆಲ್ಲ ಶ್ರಾವಣ ಬೆಳಗೊಳಕ್ಕೆ ಬಂದಿದ್ದೀವಿ. ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬೆಳಗಿನ ಜಾವನೇ ಹೋದರೆ ಚೆನ್ನಾಗಿರುತ್ತೆ, ಬಟ್ ಅಷ್ಟೊತ್ತಿಗೆ ಹೋಗೋಕ್ಕಾಗಲಿಲ್ಲ. ಹೊರಡೋದೇ 5:30 ಆಗಿಬಿಡ್ತು. ಸೊ ಒಂದು 11-12 ಗಂಟೆ ಅಷ್ಟರಲ್ಲಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಪ್ಲೇಸೇ ಅದೇ. ಬೇಲೂರು ಹಳೆಬೀಡು ಕೂಡ ಸಿಗುತ್ತೆ, ನೋಡೋಣ. ಅಲ್ಲಿಗೇನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಇಯರ್ ಹೋಗಿದ್ವಿ. ಸೊ ಈ ಸತಿ ಡೈರೆಕ್ಟ್ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಫೈನಲಿ ನಾವು ಶ್ರಾವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಸ್ವಾಮಿನ ಹೊರಗಡೆಯಿಂದನೇ ನೋಡಿದ್ದಾಯಿತು. ಒಳಗಡೆ ಅಂತೂ ಹೋಗೋಕ್ಕಾಗಲಿಲ್ಲ, ಯಾಕೆ ಅಂದರೆ ನಮಗೆ ಟೈಮ್ ಆಗ್ತಾಯಿತ್ತು. ನಾವು ಬೇಗನೆ ಮುಳ್ಳಯ್ಯನಗಿರಿ ಬೆಟ್ಟ ತಲುಪಬೇಕಿತ್ತು. ಅದಕ್ಕೋಸ್ಕರ ಅಂತ ಹೇಳಿ ಹೊರಗಡೆಯಿಂದನೇ ನೋಡಿಕೊಂಡು ಮುಂದೆ ಹೋದ್ವಿ. ಬೆಳಿಗ್ಗೆ 5:30ಗೆ ಎದ್ದಿದ್ದಕ್ಕೆ ಬೇಗ ಹೊಟ್ಟೆ ಹಸಿತಾಯಿತು. ಸೊ ಊಟ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮನೆಯಿಂದನೇ ಅಡುಗೆ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಪುಳಿಯೋಗರೆ, ಗೊಜ್ಜು, ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ತೊಗೊಂಡೋಗಿದ್ವಲ್ಲ, ತಿಂಡಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂದಿದ್ದಾಯಿತು. ಲಾಂಗ್ ಟ್ರಿಪ್ ಹೋಗಬೇಕು ಅಂತಂದರೆ ಜೊತೆಯಲ್ಲಿ ಗ್ಯಾಸ್ ಸ್ಟವ್ ಕೂಡ ತೊಗೊಂಡೋಗ್ತೀವಿ. ನಮ್ಮ ಅಡುಗೆಗಳನ್ನ ಆದಷ್ಟು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಂತ. ಹೊರಗಡೆ ಊಟ ಅಷ್ಟೊಂದು ಇಷ್ಟ ಆಗಲ್ಲ, ಹೋಟೆಲಲ್ಲಿ ಸಾಮಾನ್ಯ ತಿನ್ನಲ್ಲ, ದೇವಸ್ಥಾನಗಳಲ್ಲೂ ಕಡಿಮೆನೇ ತಿನ್ನೋದು, ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾವೇ ಜೊತೆಯಲ್ಲಿ ತೊಗೊಂಡೋಗಿ ಮಾಡ್ಕೋತೀವಿ. ಸೊ ಬೆಳಿಗ್ಗೆ ನಾನೇ ಮಾಡ್ಕೊಂಡು ಬಂದಿದ್ದೀನಿ, ತಿಂಡಿನೇ ತಿಂತಾಯಿದ್ದೀವಿ. ಹಾಗೆಯೇ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಾತ್ರ ಹೋಗೋಣ. ಹಳೆಬೀಡಿಗೆ ಸ್ವಲ್ಪ ದೂರ ಆಗುತ್ತೆ, ಸಿಟಿಯಿಂದ ಒಳಗಡೆ ಹೋಗಬೇಕು, ಒಂದು 20 ಕಿಲೋಮೀಟ್ರು, ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಲೂರು ಮಾತ್ರ ನಾವು ಹೋಗೋ ದಾರಿನಲ್ಲಿ ಸ್ವಲ್ಪ ದೂರ ಒಳಗಡೆ ಹೋದ್ರೆ ಸಾಕು, ಸಿಗ್ತಾಯಿತ್ತು. ಅದಕ್ಕೋಸ್ಕರ ಅಂತ ಹೇಳಿ ಒಂದು ಅರ್ಧ ಗಂಟೆ ಅಲ್ವಾ, ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಬಂದ್ವಿ. ಬೇಲೂರಂತೂ ನೀವೆಲ್ಲ ನೋಡಿರೋ ಹಾಗೆಯೇ ಶಿಲ್ಪಕಲೆಯ ಬೀಡು ಎಷ್ಟು ಚೆನ್ನಾಗಿದೆ ಅಂದರೆ, ಕಲ್ಲಲ್ಲಿ ಕೆತ್ತನೆ ಮಾಡಿರೋದನ್ನು ನೋಡೋದಕ್ಕೆ ಅಷ್ಟು ಖುಷಿಯಾಗುತ್ತೆ. ನಾವು ಕೂಡ ಅದನ್ನೆಲ್ಲ ಕಣ್ ತುಂಬಿಕೊಂಡು ನೋಡಿದ್ದಾಯಿತು. ಅಲ್ಲೇ ಫೋಟೋಸ್ ಕೂಡ ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದ ಒಳಗಡೆ ನಾವು ಫೋಟೋಸ್ಗಳನ್ನ ತೆಗೆಯೋ ಹಾಗಿಲ್ಲ, ಅದು ನೋ ಎಂಟ್ರಿ. ಫೋನ್ಗಳಿಗೆ ಆಗಲಿ ಯಾವುದೇ ಕ್ಯಾಮ್ರಾಗಳನ್ನ ಒಳಗಡೆ ತೊಗೊಂಡೋಗೋ ಹಾಗಿಲ್ಲ. ಹೊರ್ಗಡೆ ಏನಿದೆ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಕಲ್ಲಲ್ಲಿ ಮಾಡಿರುವಂತಹ ಕೆತ್ತನೆಗಳು ಹಿಂದಿನ ಕಾಲದಲ್ಲಿ ಏನು. ಹಾಗೆಯೇ ಬೇಲೂರು ಚೆನ್ನಕೇಶ್ವರ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತ ನಿದರ್ಶನವಾಗಿದ್ದು, ವಿಷ್ಣುವಿಗೆ ಸಮರ್ಪಿತವಾದ 12ನೇ ಶತಮಾನದ ಪ್ರಸಿದ್ಧ ದೇವಾಲಯವಾಗಿದೆ. ಹೊಯ್ಸಳ ರಾಜ ವಿಷ್ಣುವರ್ಧನರು ಇದನ್ನು ನಿರ್ಮಿಸಿದರಂತೆ. ಇದನ್ನೆಲ್ಲಾನು ಹೇಳೋಕ್ಕೆ ಅಂತಲೇ ಅಲ್ಲಿ ಗೈಡೆನ್ಸ್ಗಳಿದ್ದಾರೆ. ನಮಗೆ ಅವಶ್ಯಕತೆ ಇದ್ದರೆ ಅವರನ್ನು ಜೊತೆಯಲ್ಲಿ ಕರ್ಕೊಂಡೋದ್ರೆ ಅವ್ರಿಗೆ ಏನು ಅಮೌಂಟು ಫೀಸ್ ಇರುತ್ತೆ ಅದನ್ನು ಪೇ ಮಾಡಿಬಿಟ್ಟು ನಮಗೆ ಅಲ್ಲಿ ಏನಿರುತ್ತೆ ಅದನ್ನೆಲ್ಲನೂ ವಿವರಣೆಯಾಗಿ ಹೇಳ್ತಾರೆ. ನಮಗೆ ಆಲ್ಮೋಸ್ಟ್ ಒಂದಷ್ಟು ಗೊತ್ತಿರೋದ್ರಿಂದ ನಾವು ಯಾವುದೇ ರೀತಿ ಗೈಡೆನ್ಸ್ ತೊಗೊಳ್ಳಿಲ್ಲ. ತುಂಬಾ ಚೆನ್ನಾಗಿದೆ. ಒಳಗಡೆ ಅಂತೂ ಸೀಲಿಂಗಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆಗಳನ್ನ ಮಾಡಿದ್ದಾರೆ ಅಂದರೆ, ಮೇಲೆ ಅಂದ್ಕೊಂಡು ನೋಡ್ತಾ ಇದ್ದರೆ ಕತ್ತು ಕೆಳಗಡೆನೇ ಇಳಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಶಿಲ್ಪಕಲೆ. ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ ಮಾಡದೇ ಇರೋದ್ರಿಂದ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ದೇವರಂತೂ ತುಂಬಾ ಚೆನ್ನಾಗಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಪಕ್ಕದಲ್ಲೇ ಒಂದು ಹೆಣ್ದೇವ್ರ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ನೋಡಿಕೊಂಡು ಅಲ್ಲೂ ಪೂಜೆ ಮುಗಿಸ್ಕೊಂಡು ನಾವು ಅದನ್ನೆಲ್ಲ ನೀಟಾಗಿ ನೋಡುವಷ್ಟೊತ್ತಿಗೆ ಸುಮಾರು 1 ಅವರೇ ಟೈಮ್ ಹಿಡಿತು. ಬೆಳಿಗ್ಗೆಯೇ ಹೋಗಿದ್ದಿದ್ದಲ್ವ, ಒಂದು 10 ಗಂಟೆಗೆಲ್ಲ ನಾವು ಅಲ್ಲಿ ರೀಚ್ ಆಗಿದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅದನ್ನೆಲ್ಲ ಒಂದಷ್ಟೊತ್ತು ನೋಡಿ ಕಣ್ ತುಂಬಿಕೊಂಡು ಖುಷಿಯಿಂದ ಹೊರಗಡೆ ಬರುವಷ್ಟೊತ್ತಿಗೆ ಸುಮಾರು ಟೈಮೇ ಹಿಡೀತು. ಹೋಗೋಕ್ಕೆ ಆಗಲ್ಲ ಅನ್ನೋ ಜಾಗಕ್ಕೆ ಹೋದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಫೋಟೋಸ್ ಅಂತೂ ತುಂಬ ಎಲ್ಲರೂ ತೊಗೊಂಡ್ವಿ, ಚೆನ್ನಾಗಿ ಬಂತು. ಇದಾದಮೇಲೆ ನಾವು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿದ್ವಿ. ಸೊ ಅಲ್ಲಿ ಬಿಸಿಲಾಗ್ಬಿಟ್ರೆ ತುಂಬಾ ಬೆಟ್ಟ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಬೇಗನೆ ಹೊರಡೋಕ್ಕೆ ಅಂತ ಹೇಳಿ ತಯಾರಿ ಮಾಡ್ಕೊಂಡಿದ್ದು. ನೋಡಿ, ಹೊರ್ಗಡೆಯಿಂದ ವೀಡಿಯೋ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅದು ಸೈಡಲ್ಲಿ ಹೋಗ್ಬಿಟ್ಟು ತೆಗ್ದು ಇರೋದು ಹೆಣ್ದೇವ್ರ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅಲ್ಲಿ ನಿಂತ್ಕೊಂಡು ತೆಗ್ದಿರೋದಕ್ಕೆ ಇಷ್ಟು ಚೆನ್ನಾಗಿ ಹಿಂದೆಗಡೆಯಿಂದ ಕಾಣಿಸ್ತಿರೋದು ಇದು ದೇವಸ್ಥಾನ.
ತುಂಬ ಚೆನ್ನಾಗಿತ್ತು. ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಸುಮಾರು ಒಂದು 12 ಗಂಟೆಗೆಲ್ಲ ಮುಳ್ಳಯ್ಯನಗಿರಿ ಬೆಟ್ಟ ತಲುಪಿದ್ವಿ. ಚಿಕ್ಕಮಗಳೂರು ತಾಲೂಕಲ್ಲಿರೋದು ಇದು ಮುಳ್ಳಯ್ಯನಗಿರಿ ಬೆಟ್ಟ. ಮೊದಲು ನಾವು ಈ ಬೆಟ್ಟ ಅಂತ ಹೇಳಿದಾಗ ಮೊದಲು ನಾವು ಸೀತಾಳಯ್ಯನ ಗಿರಿಗೇನೆ ತಲುಪೋದು. ಅಲ್ಲಿಂದ ನಮ್ಮ ಯಾವ ಓನ್ ವೆಹಿಕಲ್ಸ್ನೂ ಬಿಡಲ್ಲ, ಅವ್ರದ್ದೇ ಆದ ಜೀಪ್ಗಳನ್ನ ಇಟ್ಕೊಂಡಿದ್ದಾರೆ. ನಾವು ಅದರಲ್ಲೇ ಹೋಗಬೇಕು. ಯಾಕೆ ಅಂದರೆ ಅಲ್ಲಿ ರೋಡು ತುಂಬ ಚಿಕ್ಕದಾಗಿರುತ್ತೆ. ಎರಡೆರಡು ವೆಹಿಕಲ್ಸ್ಗಳು ಬಂದಾಗ ಗಾಡಿಗಳು ಓಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಆ ರೀತಿ ಮಾಡಿದ್ದಾರೆ. ಒಂದು ಗಾಡಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ, ಈ ಕಡೆಯಿಂದ ಕರ್ಕೊಂಡೋಗಿ ಬಿಡೋದಕ್ಕೆ, ಮತ್ತು ಆ ಕಡೆಯಿಂದ ಬರೋದಕ್ಕೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾವು ಆ ಗಾಡಿನಲ್ಲೇ ಹೋಗಿದ್ದಾಯಿತು. ಇದೇ ನೋಡಿ ಮುಳ್ಳಯ್ಯನಗಿರಿ ಬೆಟ್ಟ. ಸೀತಾಳಯ್ಯನಗಿರಿಯಿಂದ ಬಂದರೆ ಅವ್ರ ವ್ಯಾನಲ್ಲಿ ಸುಮಾರು ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಇರೋದು, ಜಾಸ್ತಿ ಲಾಂಗ್ ಏನಿಲ್ಲ. ಇಲ್ಲಿ ಕರ್ಕೊಂಡು ಬಂದು ಕೆಳಗಡೆ ಇಳಿಸ್ತಾರೆ. ತುಂಬ ದೊಡ್ಡದಾಗೇ ಇದೆ ಬೆಟ್ಟ, ನೋಡೋದಕ್ಕೇನೋ ಚಿಕ್ಕದಾಗಿ ಅನಿಸುತ್ತೆ. ಅಷ್ಟೊತ್ತಿಗಂತೂ ತುಂಬಾ ಸುಸ್ತಾಯಿತು. ಮೇಲೆ ಹೋದರೆ ನೋಡಿ ದೇವಸ್ಥಾನ ಇತ್ತು, ಅಷ್ಟು ಬೆಟ್ಟ ಹತ್ಕೊಂಡು ಬಂದಿದ್ದಕ್ಕೂ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ದೇವ್ರ ದರ್ಶನ ಅಂತೂ ಮಾಡಿದ್ವಿ. ಮಂಗಳಾರತಿ ಇಟ್ಬಿಟ್ಟು ಈ ರೀತಿ ಡೋರ್ನ ಕ್ಲೋಸ್ ಮಾಡಿದರು. ಹೊರಗಡೆನೇ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಕೈಯೆಲ್ಲ ಮುಕ್ಕೊಂಡು ಕೆಳಗಡೆ ಬರಬೇಕಷ್ಟೇ, ಇನ್ನೇನು ಅಲ್ಲೇನು ಜಾಸ್ತಿ ಪೂಜೆ ಏನಿರಲ್ಲ. ಹಾಗೇನೆ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ವೀವ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ನಿಸರ್ಗದ ಮಡಿಲಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅಷ್ಟು ಬಿಸಿಲಿದ್ರೂ ಮೇಲ್ಗಡೆ ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಅಷ್ಟೊಂದೇನೋ ತಣ್ಣಗಿರಲಿಲ್ಲ, ಅಂದರೆ ಚಳಿಗಾಲದಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತಂತೆ. ಹಿಮ ಎಲ್ಲ ಕೈಗೆ ಸಿಗ್ತಿರುತ್ತಂತೆ, ಅಷ್ಟು ಚೆನ್ನಾಗಿರುತ್ತಂತೆ. ನಾವು ಯಾವಾಗ್ಲೂ ಚಳಿಗಾಲದಲ್ಲಿ ಬೆಳಗಿನ ಜಾವ ಅಂತೂ ಬರೋಕ್ಕಾಗಲೇ ಇಲ್ಲ, ಬಂದಾಗೆಲ್ಲ ಬೇಸಿಗೆನೇ ಆಗಿರುತ್ತೆ. ಆದರೂ ತಣ್ಣಗೆ ಗಾಳಿ ಅಂತೂ ಇತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ಅದನ್ನೆಲ್ಲ ನೋಡಿದ್ದಾಯಿತು. ಒಟ್ಟಿನಲ್ಲಿ ನಾವು ಹೊರಗಡೆ ಹೋಗೋದು ಏನಕ್ಕೆ ಅಂತಂದರೆ ನೇಚರ್ನ ಸವಿಯೋದಕ್ಕೆ ಅಂತಲೇ ಹೇಳ್ಬೋದು. ನಮ್ಮ ಹತ್ರ ಇಲ್ಲದೆ ಇರುವಂತಹ ಸುಮಾರು, ಹಾಗೆ ಇದು ನಮ್ಮ ಕರ್ನಾಟಕದಲ್ಲೇ ಅತಿ ಎತ್ತರವಾದ ಪರ್ವತ ಅಂತ ಕೂಡ ಹೆಸರುವಾಸಿಯಾಗಿದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ನಾನು ತೋರಿಸ್ತಿದ್ದೀನಲ್ಲ, ಇಲ್ಲಿ ರಸ್ತೆ ಕಾಣಿಸ್ತಾ ಇರೋದು, ನಮ್ಮನ್ನು ಜೀಪಲ್ಲಿ ಕರ್ಕೊಂಡು ಬಂದರು ನೋಡಿ, ಅದೇನೆ. ಕೆಳಗಡೆ ಅಂಗಡಿಗಳು ಇದೆ, ಸ್ವಲ್ಪ ಒಂದು 4-5 ಅಂಗಡಿಗಳು ಇಟ್ಕೊಂಡಿದ್ದಾರೆ. ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಇದು ಜಿಪ್ ಲೈನರು, ಅವರು ಕೆಲಸ ಮಾಡ್ತಿದ್ದಾರಲ್ಲ, ಮೆಟೀರಿಯಲ್ಸ್ನ ಸಾಗಿಸೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದಾರೆ. ಪಾಪ ಅಲ್ಲಿಂದ ಬೆಟ್ಟದ ಮೇಲೆ ಎತ್ಕೊಂಡು ಬರೋದಕ್ಕಾಗಲ್ಲ ಅಲ್ವಾ ಮೆಟೀರಿಯಲ್ಸ್ನ, ಅದಕ್ಕೋಸ್ಕರ ಆ ರೀತಿ ಮಾಡಿಕೊಂಡು ಅದರಲ್ಲೇ ಎಲ್ಲನೂ ಸಾಗಿಸ್ಕೋತಿದ್ದಾರೆ. ಮೇಲ್ಗಡೆ ಅಂಚಲ್ಲಿ ಏನೋ ದೇವಸ್ಥಾನದ ಕೆಲಸ ನಡೀತಿದೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ಅದನ್ನೆಲ್ಲ ನೋಡಿ ಮನಸ್ಸೆಲ್ಲ ತಂಪಾದಮೇಲೆ ನಾವು ಹೊರಟಿದ್ದಾಯಿತು. ಮಧ್ಯಾಹ್ನ ಸುಮಾರು ಒಂದು 2 ಗಂಟೆ ಅಲ್ಲೇ ಆಯಿತು ಅನ್ನಪ್ಪ. ಅದಾದಮೇಲೆ ನಾವು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೈಡಲ್ಲಿ ನಿಲ್ಲಿಸಿದ್ವಿ. ಮನೆಯಲ್ಲಿ ಮಾಡ್ಕೊಂಡು ಬಂದಿರೋದೇ ಅನ್ನ ಸಾಂಬಾರು ಕೂಡ ಇನ್ನೂ ಇತ್ತು. ಮಧ್ಯಾಹ್ನ ಅದನ್ನೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂದಿದ್ದಾಯಿತು. ಅದ್ರ ಜೊತೆಗೆ ಸ್ವಲ್ಪ ಬಜ್ಜಿ ಮತ್ತು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಜ್ಜಿ ಹಾಕೋತಾ ಇದ್ದೀವಿ. ನಮ್ಮದೇ ಗ್ಯಾಸ್ ಇದ್ದಿದ್ದರಿಂದ ನಮಗೇನು ಬೇಕೋ ಆ ಅಡುಗೆನ ಅಲ್ಲೇ ಮಾಡ್ಕೋತೀವಿ. ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಕ್ಕೂ ಆಗುತ್ತೆ. ನಮ್ಮ ಮನೆಯವರೇ ಗಾಡಿ ಓಡಿಸ್ತಿದ್ದರಿಂದ ಡ್ರೈವಿಂಗ್ ಮಾಡಿ ಸುಸ್ತಾಗಿರ್ತಾರೆ ಅಂತ ಹೇಳಿ ಸೈಡ್ಗೆ ಹಾಕಿಸ್ಬಿಟ್ಟು ನಾವು ಅಡುಗೆ ಮಾಡ್ಕೊಳ್ಳೋಷ್ಟರಲ್ಲಿ ಅವ್ರು ಸ್ವಲ್ಪ ರೆಸ್ಟ್ ಮಾಡ್ಕೋತಾರೆ. ಅದಾದಮೇಲೆ ಗಾಡಿ ಕೂಡ ಕೂಲ್ ಆಗುತ್ತೆ ಅಲ್ವಾ. ತುಂಬಾ 300 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮಂಡ್ಯದಿಂದ ಹೊರನಾಡಿಗೆ ಹೋಗೋದಕ್ಕೆ. ಮುಳ್ಳಯ್ಯನಗಿರಿ ಬೆಟ್ಟ ಒಂದು 200 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಸುಮಾರು ಜರ್ನಿ ಮಾಡಿದ್ವಿ ಅಲ್ವಾ, ಸೊ ಗಾಡಿನ ಸೈಡ್ಗೆ ಹಾಕಿ ನಾವು ಬಜ್ಜಿ ಕಾಫಿ ಎಲ್ಲ ತಿಂದಿದ್ದಾಯಿತು. ತುಂಬಾ ಖುಷಿಯಾಗುತ್ತೆ ಈ ರೀತಿ ಹೊರಗಡೆ ಬಂದಾಗ ನಮ್ಮ ಕೈಯಲ್ಲೇ ಮತ್ತೆ ಅಡುಗೆ ಮಾಡ್ಕೊಂಡು ತಿನ್ನೋದು. ಅಂದರೆ ಹೊರಗಡೆ ತಿನ್ಬೋದು, ಆಯಿಲೆಲ್ಲ ಹೇಗಿರುತ್ತೆ ಅನ್ನೋದೇ ಒಂದು ಯೋಚನೆ, ಮತ್ತು ಮಕ್ಕಳು ಆರೋಗ್ಯ ಕೂಡ ಹಾಳಾಗುತ್ತೆ. ಒಂದು 6 ಡೇಸ್ ಟ್ರಿಪ್ ಅಂದರೆ ಹೆಲ್ತು ಚೆನ್ನಾಗಿರ್ಬೇಕಲ್ವ, ಹೊರಗಡೆದೆಲ್ಲ ತಿಂದರೆ ಬೇಗನೆ ಹೆಲ್ತ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಈ ರೀತಿ ಮಾಡ್ಕೋತೀವಿ. ಇದಾದಮೇಲೆ ಹೊರನಾಡಿಗೆ ನಾವು ರೀಚ್ ಆದ್ವಿ. ಸುಮಾರು ಬೆಳಕಿದ್ದ ಹಾಗೇ ರೀಚ್ ಆಗಿಬಿಟ್ವಿ. ಯಾಕೆಂದರೆ ಅದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಗಾಡಿ ಓಡಿಸೋದಕ್ಕೂ ಕಷ್ಟ ಆಗುತ್ತೆ. ಮತ್ತು ಹೊರಗಡೆ ನಾವು ಹೋದಾಗ ಸ್ವಲ್ಪ ಬೆಳಕಿದ್ದಂಗೆ ನಾವು ಸೇರಬೇಕಾಗಿರುವಂಥ ಜಾಗ ಸೇರಿಬಿಟ್ರೆ ಸರಿ ಹೋಗುತ್ತೆ. ಯಾಕಂದರೆ ಅದಾದಮೇಲೆ ರೂಮ್ ಕೂಡ ಮಾಡ್ಕೋಬೇಕಲ್ವಾ. ಸೊ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ನೋಡಿ ಇದೇನೇ ಹೊರನಾಡು. ಇದು ಅಷ್ಟೇ ಬೆಟ್ಟ ಗುಡ್ಡಗಳ ಮಧ್ಯೆನೇ ಇರೋದು. ಸುತ್ತ ಬೆಟ್ಟ ಇದೆ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಸ್ವಲ್ಪ ಕೆಳಗಡೆ ಹಳ್ಳದಲ್ಲೇ ಇದೆ ದೇವಸ್ಥಾನ. ನೋಡಿ ಸುತ್ತ ಕಾಣಿಸ್ತಿದೆಯಲ್ಲ, ಇದೇನೇ ಪರಿಸರ. ಇಲ್ಲಿ ಹೋಟೆಲ್ಸ್ಗಳು ಎಲ್ಲ ಇದೆ. ಬೆಟ್ಟದ ಮೇಲ್ಗಡೆ ಹೋಮ್ ಸ್ಟೇಗಳು ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ನಾವೇನು ಅಲ್ಲಿ ಹೋಗಲಿಲ್ಲ. ಇಲ್ಲೇ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದನೇ ರೂಮ್ಗಳು ಸಿಗುತ್ತೆ. ನಾವು ಸಂಜೆ ಆಗಿದ್ದರಿಂದ ಫಸ್ಟು ರೂಮ್ಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಫಸ್ಟು ರೂಮ್ನೇ ಹುಡ್ಕಿದ್ವಿ. ಒಂದು ಒಳ್ಳೆ ಚೆನ್ನಾಗಿರೋ ರೂಮೇ ಸಿಕ್ತು.
ರೂಮಂತೂ ಇನ್ನೊಂದು ಮಾತಿಲ್ಲ, ಅಷ್ಟು ಚೆನ್ನಾಗಿತ್ತು ಹೊರನಾಡಲ್ಲಿ. ಒಂದೊಂದು ಸಾರಿ ಸಿಗಲ್ಲ, ಯಾಕಂದರೆ ಭಾನುವಾರ ಟೈಮಲ್ಲಿ ಯಾವ ದೇವಸ್ಥಾನಗಳಿಗೆ ಹೋದರೂ ಅಷ್ಟೇ ಸಿಗಲ್ಲ. ಶನಿವಾರ ನೈಟ್ ಅಂತೂ ತುಂಬಾ ಕಷ್ಟ ರೂಮ್ಗಳು ಸಿಗೋದು. ಸೊ ನಾವು ಬೇರೆ ದಿನ ಹೋಗಿದ್ದರಿಂದ ಆರಾಮ್ಸೆ ರೂಮ್ ಸಿಕ್ತು. ರೂಮಂತೂ ತುಂಬ ಚೆನ್ನಾಗಿತ್ತು. ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿದೆ ರೂಮು. ಮಾಮೂಲಿ ಡಬಲ್ ಕಾಟ್ ಇತ್ತು. ನಾವು 4 ಜನ ಮಲ್ಕೊಳ್ಳೋದಕ್ಕೆ ಅಷ್ಟೇನು ಹಿಂಸೆ ಅನಿಸಲ್ಲ. 4 ದಿಂಬ್ಗಳು ಹಾಕ್ಕೊಂಡು ಆರಾಮ್ಸೆ ಮಲಗ್ಬೋದು. ರೂಮಂತೂ ಚೆನ್ನಾಗಿತ್ತು. ಇದಾದಮೇಲೆ ನಾವು ದರ್ಶನಕ್ಕೆ ಹೋಗಬೇಕಾಗಿತ್ತು. ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಹೇಳಿ ಫಸ್ಟು ರೂಮಿಗೆ ಬಂದಿದ್ದಾಯಿತು. ಎಲ್ಲರೂ ಫ್ರೆಶ್ ಅಪ್ ಆಗಿ ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋದು ಅಂತ ಅಂದ್ಕೊಂಡಿದ್ವಿ. ರಿಸೆಪ್ಷನಲ್ಲಿ ಕೇಳಿದ್ವಿ, 9 ಗಂಟೆಗೆ ಮಹಾಮಂಗಳಾರತಿ ಇದೆ, ಆ ಟೈಮ್ಗೆ ಹೋಗಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅಂತ ಹೇಳಿ ಫ್ರೆಶ್ ಅಪ್ ಆಗಿದ್ದಾಯಿತು. ಫಸ್ಟೇ ಊಟ ಮುಗಿಸ್ಕೊಬಿಡೋಣ ಅಂತ ಹೇಳಿ ದೇವಸ್ಥಾನದಲ್ಲೇ ರಾತ್ರಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟನೂ ಅಷ್ಟೇ ಚೆನ್ನಾಗಿತ್ತು. ಇದಾದಮೇಲೆ 9 ಗಂಟೆಗೆ ದೇವ್ರದ್ದು ಮಹಾಮಂಗಳಾರತಿ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅಂತ ಹೇಳಿ ಒಂದು 10 ನಿಮಿಷ ಕಾದ್ವಿ ಅಷ್ಟೇ. ಶುರು ಮಾಡ್ತಾಯಿದ್ರು ಮಹಾಮಂಗಳಾರತಿನ. ಮಹಾಮಂಗಳಾರತಿ ಎಲ್ಲ ನೋಡಿದ್ದಾಯಿತು. ಎಷ್ಟು ಚೆನ್ನಾಗಿ ಮಾಡಿದ್ರು. ದೇವ್ರ ದರ್ಶನ ಎಷ್ಟು ಚೆನ್ನಾಗಾಯಿತು ಅಂದರೆ ದೇವರೇ ಎದ್ದು ಬರೋ ಹಾಗೆ ಅನ್ನಿಸ್ತಾ ಇತ್ತು. ಅಲ್ಲಿ ಯಾವುದೇ ರೀತಿ ಫೋಟೋಸು ವೀಡಿಯೋಸು ಮಾಡೋ ಹಾಗಿಲ್ಲ, ಹೊರಗಡೆಯಿಂದ ಮಾತ್ರ ಫೋಟೋ ತೊಗೊಂಡಿದ್ದೀನಿ. ನಾವು ಫಸ್ಟೇ ಹೊರನಾಡಿಗೆ ಬಂದಿದ್ದು ಏನಕ್ಕೆ ಅಂದರೆ ನಮ್ಮ ಅರ್ಕೆ ಇತ್ತು, ನನ್ನ ತೂಕದ ಅಕ್ಕಿನ ದೇವ್ರಿಗೆ ತುಲಾಭಾರ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಅಂತ ಹೇಳೇ ಫಸ್ಟೇ ಹೊರನಾಡಿಗೆ ಬಂದಿರೋದು. ಸೊ ಬೆಳಗ್ಗೆ ನಾವು ತುಲಾಭಾರ ಮಾಡಿಸ್ಬೇಕು. ಬೆಳಗಿನ ಜಾವ ಒಂದು 8:00 ಬನ್ನಿ ಅಂತ ಹೇಳಿದ್ದಾರೆ. ಇದು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂಷನ್ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.